ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಕಿರಣ್ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸಗಿಟ್ಟಿಸಿಕೊಂಡಿದ್ದನು. ಹೊಸ ಕೆಲಸ ಸಿಕ್ಕಿದ್ದಕ್ಕೆ ಮನೆಯಲ್ಲಿ ಎಲ್ಲರೂ ಸಂತೋಷಪಟ್ಟಿದ್ದರು. ಕಿರಣ್ ಕೂಡ ಬೆಂಗಳೂರಿನ ಜೀವನದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಕಂಡಿದ್ದನು. ಮನೆಯಲ್ಲಿ ವಿಷಯ ಚರ್ಚಿಸಿದಾಗ ಅವನ ಅಪ್ಪ ಅಮ್ಮ ಒಂದು ನಿರ್ಧಾರಕ್ಕೆ ಬಂದರು. ಬೆಂಗಳೂರಿನಲ್ಲಿ ನೀನು ಸುಮ್ಮನೆ ಹೊರಗಡೆ ಬೇರೆ ಕಡೆ ಉಳಿದುಕೊಳ್ಳುವುದು ಬೇಡ. ನಿನ್ನ ಅಣ್ಣನಿಗೆ ಅಲ್ಲಿ ಸ್ವಂತ ಮನೆಯಿದೆ, ಹಾಗಾಗಿ ಅವನ ಜೊತೆಗೆ ಇರು ಎಂದು ಅವರು ಕಿರಣ್ಗೆ ಕಟ್ಟುನಿಟ್ಟಾಗಿ ಹೇಳಿದರು. ಆದರೆ ಕಿರಣ್ಗೆ ಅಣ್ಣ ಮಹೇಶನ ಮನೆಯಲ್ಲಿ ಇರುವುದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಮಹೇಶ್ ತುಂಬಾನೇ ಶಿಸ್ತಿನ ಮನುಷ್ಯ ಮತ್ತು ಸ್ಟ್ರಿಕ್ಟ್ ಆಗಿದ್ದ. ಕಿರಣ್ಗೆ ಬೆಂಗಳೂರಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಎಂಜಾಯ್ ಮಾಡಬೇಕು ಎಂಬ ಆಸೆಯಿತ್ತು. ಆದರೆ ಅಣ್ಣನ ಮನೆಯಲ್ಲಿದ್ದರೆ ಅದೆಲ್ಲ ಸಾಧ್ಯವಾಗುವುದಿಲ್ಲ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಕಿರಣ್ ತನ್ನ ಅಪ್ಪ ಅಮ್ಮನಿಗೆ ಏನೇನೋ ಕಾರಣಗಳನ್ನು ನೀಡಿ ಬೇರೆ ಕಡೆ ಉಳಿಯಲು ಕನ್ವಿನ್ಸ್ ಮಾಡಲು ಪ್ರಯತ್ನಿಸಿದನು. ಆದರೆ ಪೋಷಕರು ಪಟ್ಟು ಹಿಡಿದರು. ಅಣ್ಣ ಮನೆಯಿರುವಾಗ ನೀನು ಬೇರೆ ಕಡೆ ಇದ್ದರೆ ಅದು ಚೆನ್ನಾಗಿರುವುದಿಲ್ಲ, ಅಲ್ಲಿಯೇ ಇರಬೇಕು, ಇಲ್ಲದಿದ್ದರೆ ಊರಿನಲ್ಲೇ ಉಳಿದುಕೋ ಎಂದು ಹೇಳಿದರು. ಈಗ ಕಿರಣ್ಗೆ ಅಣ್ಣನ ಮನೆಯಲ್ಲೇ ಉಳಿಯುವುದು ಅನಿವಾರ್ಯವಾಯಿತು. ಕಿರಣ್ನ ಅಪ್ಪ ಮಹೇಶನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಮಹೇಶ್ ಕೂಡ ಬಹಳ ಸಂತೋಷದಿಂದ ಒಪ್ಪಿಕೊಂಡನು. ತನ್ನ ಮನೆಯಲ್ಲೇ ತಮ್ಮ ಇರುವುದಕ್ಕೆ ಅವನಿಗೇನೂ ತೊಂದರೆ ಇರಲಿಲ್ಲ. ಎಲ್ಲವನ್ನೂ ತಾನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದನು. ಮಹೇಶನಿಗೆ ಮದುವೆಯಾಗಿತ್ತು ಮತ್ತು ಅವನು ತನ್ನದೇ ಆದ ಉದ್ಯೋಗದಲ್ಲಿ ತೊಡಗಿದ್ದನು. ಕೆಲಸದ ನಿಮಿತ್ತ ಅವನು ಯಾವಾಗಲೂ ಊರು ಸುತ್ತಬೇಕಿತ್ತು. ವಾರದಲ್ಲಿ 2 ದಿನ ಮನೆಗೆ ಬರುವುದೇ ಅವನಿಗೆ ಅತಿ ಹೆಚ್ಚು ಎಂಬಂತಾಗಿತ್ತು. ಇನ್ನು ಅವನ ಹೆಂಡತಿ ಕವಿತಾ ಯಾವಾಗಲೂ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು. ಕವಿತಾ ನೋಡಲು ಬಹಳ ಸುಂದರಿಯಾಗಿದ್ದಳು. ಆದರೆ ಗಂಡನಿಲ್ಲದ ಕಾರಣ ಅವಳಿಗೆ ಮನೆಯಲ್ಲಿ ಒಂಟಿತನ ಕಾಡುತ್ತಿತ್ತು. ಗಂಡ ಯಾವತ್ತೂ ಕೆಲಸ ಎಂದು ಹೊರಗಿರುತ್ತಿದ್ದರಿಂದ ಅವಳಿಗೆ ಬಹಳ ಬೇಜಾರಾಗುತ್ತಿತ್ತು. ಇದನ್ನು ಹೋಗಲಾಡಿಸಲು ಮಹೇಶ್ ಒಬ್ಬಳು ಮನೆ ಕೆಲಸದವಳನ್ನು ನೇಮಿಸಿದ್ದನು. ಅವಳ ಹೆಸರು ಸುಮ. ಸುಮ ಕೆಲಸ ಮಾಡುವುದಕ್ಕಿಂತ ಹೆಚ್ಚಾಗಿ ಕವಿತಾಳಿಗೆ ಗೆಳತಿಯಾಗಿದ್ದಳು. ಅವಳು ಬೆಳಗ್ಗೆ ಬಂದು ಸಂಜೆವರೆಗೂ ಮನೆಯಲ್ಲಿ ಇರುತ್ತಿದ್ದಳು. ಕವಿತಾ ಸುಮಳ ಜೊತೆ ಮಾತನಾಡುತ್ತಾ ತನ್ನ ದಿನವನ್ನು ಹೇಗೋ ಕಳೆಯುತ್ತಿದ್ದಳು. ಆದರೆ ರಾತ್ರಿಯಾಗುತ್ತಿದ್ದಂತೆ ಕವಿತಾಳಿಗೆ ಒಂಟಿತನ ತುಂಬಾನೇ ಕಾಡುತ್ತಿತ್ತು ಮತ್ತು ಸಮಯ ಕಳೆಯುವುದು ಬಹಳ ಕಷ್ಟವಾಗುತ್ತಿತ್ತು. ಇನ್ನು ಕೆಲಸದವಳು ಸುಮಳ ಜೀವನವೂ ಕೂಡ ವಿಚಿತ್ರವಾಗಿತ್ತು. ಸುಮಳ ಗಂಡ ಯಾರೋ ಒಬ್ಬಳು ಹೆಣ್ಣಿನ ಜೊತೆ ಓಡಿ ಹೋಗಿದ್ದನು. ಹಾಗಾಗಿ ಸುಮ ಮತ್ತು ಕವಿತಾ ಇಬ್ಬರೂ ತಮ್ಮ ಖಾಸಗಿ ಜೀವನದ ಬಗ್ಗೆ ಮತ್ತು ಒಂಟಿತನದ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡುತ್ತಿದ್ದರು. ಸುಮಳು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುವ ವಿಷಯಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಸುಮ ಹೇಳುವ ಮಾತುಗಳನ್ನು ಕೇಳಿ ಕವಿತಾಳಿಗೆ ಆಶ್ಚರ್ಯವಾಗುತ್ತಿತ್ತು. ಸುಮಳು ಹೊರಗಡೆ ಪುರುಷರ ಜೊತೆ ಸೇರಿ ತನ್ನ ಆಸೆಗಳನ್ನು ತೀರಿಸಿಕೊಳ್ಳುತ್ತಿದ್ದಳು. ಇದನ್ನು ಕೇಳಿದ ಕವಿತಾ ನಾನು ನಿನ್ನಷ್ಟು ಅದೃಷ್ಟವಂತೆಯಲ್ಲ ಎಂದು ಅಸಹಾಯಕತೆ ವ್ಯಕ್ತಪಡಿಸುತ್ತಿದ್ದಳು. ಆಗ ನೀವು ಕೂಡ ಯಾರನ್ನಾದರೂ ನೋಡಿಕೊಳ್ಳಿ ಎಂದು ಸಲಹೆ ನೀಡುತ್ತಿದ್ದಳು. ಅದಕ್ಕೆ ಕವಿತಾ ನನ್ನ ಗಂಡನಿಗೆ ಕೋಪ್ ಜಾಸ್ತಿ, ಇದೆಲ್ಲಾ ತುಂಬಾ ರಿಸ್ಕ್ನ ಕೆಲಸ ಎಂದು ಹೇಳುತ್ತಿದ್ದಳು. ಅಣ್ಣ ಮನೆಗೆ ಕಿರಣ್ ಬಂದ ಮೇಲೆ ಕವಿತಾಳಿಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿತು. ಕಿರಣ್ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ 6 ಗಂಟೆಗೆ ವಾಪಸ್ ಬರುತ್ತಿದ್ದ. ಶನಿವಾರ ಮತ್ತು ಭಾನುವಾರ ಅವನಿಗೆ ರಜೆ ಇರುತ್ತಿತ್ತು. ಕಿರಣ್ ಮನೆಯಲ್ಲಿದ್ದಾಗ ಕವಿತಾಳಿಗೆ ಒಳ್ಳೆಯ ಸಮಯ ಕಳೆಯುತ್ತಿತ್ತು. ಕವಿತಾ ಮತ್ತು ಕಿರಣ್ ಇಬ್ಬರೂ ಆಪ್ತರಾಗತೊಡಗಿದರು. ಆದರೆ ಕಿರಣ್ನ ಕಣ್ಣು ಯಾವಾಗಲೂ ಮನೆ ಕೆಲಸದವಳು ಸುಮಳ ಮೇಲಿರುತ್ತಿತ್ತು. ಅವಳು ಮನೆಯಲ್ಲಿ ಕೆಲಸ ಮಾಡುವಾಗ ಕಿರಣ್ ಅವಳ ಸೌಂದರ್ಯವನ್ನು ನೋಡುತ್ತಾ ಏನನ್ನೋ ಯೋಚಿಸುತ್ತಿದ್ದನು. ಸುಮಳಿಗೆ ಕೂಡ ಕಿರಣ್ನ ಮೇಲೆ ಆಸೆಯಿತ್ತು. ಆದರೆ ಕವಿತಾಳಿಗೆ ಎಲ್ಲಿ ಭಯವಾಗುತ್ತದೋ ಎಂದು ಸುಮ್ಮನಿದ್ದಳು. ಹೀಗಿರುವಾಗ ಒಂದು ಶನಿವಾರದ ದಿನ ಒಂದು ಘಟನೆ ನಡೆಯಿತು. ಅವತ್ತು ಸುಮ ಕೆಲಸಕ್ಕೆ ಬಂದಿರಲಿಲ್ಲ. ಕವಿತಾ ವಾಷಿಂಗ್ ಮೆಷಿನ್ನಲ್ಲಿದ್ದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗಿ ಟೆರೇಸ್ ಮೇಲೆ ಒಣಗಿಸಲು ಹೋದಳು. ಕವಿತಾ ಮೇಲೆ ಹೋದಾಗ ಕಿರಣ್ ಅಲ್ಲಿಯೇ ನಿಂತಿದ್ದನು. ಅವನು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡಿದ್ದರೂ ಅವನ ಗಮನ ಕೆಳಗಡೆಯ ಮನೆ ಮೇಲೆ ಇತ್ತು. ಅವನು ಕೆಳಗೆ ಅತಿಯಾದ ಕುತೂಹಲದಿಂದ ಏನನ್ನೋ ನೋಡುತ್ತಿದ್ದನು. ಕವಿತಾ ಬಂದರೂ ಅವನಿಗೆ ಅರಿವಾಗಿರಲಿಲ್ಲ. ಅಷ್ಟೊಂದು ಆಳವಾಗಿ ಅವನು ಕೆಳಗೆ ಏನನ್ನೂ ನೋಡುತ್ತಿದ್ದಾನೆಂದು ಕವಿತಾಳಿಗೆ ಆಶ್ಚರ್ಯವಾಯಿತು. ಕವಿತಾ ಕೂಡ ಬಗ್ಗಿ ಕೆಳಗೆ ನೋಡಿದಾಗ ಅವಳು ದಿಗ್ಭ್ರಮೆಗೊಂಡಳು. ಅವರ ಮನೆಯ ಕೆಳಭಾಗದಲ್ಲಿ ಬಾಡಿಗೆಗೆ ಇದ್ದ ಹೆಣ್ಣೊಬ್ಬಳು ಹಾಲು ಹಾಕುವವನ ಜೊತೆ ಖಾಸಗಿಯಾಗಿ ಏಕಾಂತದಲ್ಲಿ ತೊಡಗಿದ್ದಳು. ಕೆಳಗಿನ ಮನೆಯ ಆ ಮುಕ್ತವಾದ ಜಾಗದಲ್ಲಿ ನಡೆಯುತ್ತಿದ್ದ ಆ ದೃಶ್ಯವನ್ನು ಕಿರಣ್ ಕಣ್ಣಿಮೆ ಮಿಟುಕಿಸದೇ ನೋಡುತ್ತಿದ್ದನು. ಆ ದೃಶ್ಯವನ್ನು ನೋಡಿ ಕವಿತಾಳ ಮನಸ್ಸಿನಲ್ಲೂ ಸುಪ್ತವಾಗಿದ್ದ ಆಸೆಗಳು ಚಿಗುರಿದವು. ಅವಳಿಗೂ ಆ ದೃಶ್ಯ ಒಂದು ರೀತಿಯ ಕಿಚ್ಚು ಹಚ್ಚಿತ್ತು. ಆಗ ಕವಿತಾಳಿಗೆ ಅನಿಸಿತು, ತನ್ನ ಒಂಟಿತನವನ್ನು ದೂರು ಮಾಡಲು ಕಿರಣ್ಣನ್ನು ಯಾಕೆ ಬಳಸಿಕೊಳ್ಳಬಾರದು. ಅವಳು ಮೆಲ್ಲನೆ ಬಕೆಟ್ ಸೌಂಡ್ ಮಾಡಿದಾಗ ಕಿರಣ್ ಎಚ್ಚೆತ್ತುಕೊಂಡನು. ಕಿರಣ್ ಬಹಳ ಗಾಬರಿಯಾದನು. ಕವಿತಾ ಅವನನ್ನು ನೋಡಿ ಅಲ್ಲಿ ಏನು ನೋಡುತ್ತಿದ್ದೀಯಾ ಎಂದು ಮುಗುಳ್ನಗುತ್ತಾ ಕೇಳಿದಳು. ಕಿರಣ್ ತಬ್ಬಿಬ್ಬಾಗಿ ಏನಿಲ್ಲ ಅತ್ತಿಗೆ, ಸುಮ್ಮನೆ ಕೆಳಗೆ ನೋಡುತ್ತಿದ್ದೆ ಅಷ್ಟೇ ಎಂದನು. ಕಿರಣ್ ಅಲ್ಲಿಂದ ಸಂಕೋಚದಿಂದ ಕೆಳಗೆ ಓಡಿ ಹೋದನು. ಅಷ್ಟರಲ್ಲಿ ಕೆಲಸದವಳು ಸುಮ ಅಲ್ಲಿಗೆ ಬಂದಿದ್ದಳು. ಕವಿತಾ ಕೆಳಗೆ ಬಂದು ತಾನು ಕಂಡ ದೃಶ್ಯವನ್ನೆಲ್ಲ ಸುಮಳ ಬಳಿ ವಿವರಿಸಿದಳು. ಅದನ್ನು ಕೇಳಿ ಸುಮ ಅಯ್ಯೋ ಅಮ್ಮ ಅವರೇ, ನಾನು ಮಿಸ್ ಮಾಡಿಕೊಂಡೆನಲ್ಲ ಎಂದು ನಕ್ಕಳು. ಆಗ ಕವಿತಾ ನಾನು ಮಾತ್ರವಲ್ಲ ಕಿರಣ್ ಕೂಡ ಅದನ್ನೆಲ್ಲ ನೋಡುತ್ತಿದ್ದ ಎಂಬ ರಹಸ್ಯವನ್ನು ಸುಮಳಿಗೆ ಬಿಟ್ಟುಕೊಟ್ಟಳು. ಸುಮ ಕೇಳಿದಳು, ಇಬ್ಬರೂ ಒಟ್ಟಿಗೆ ನೋಡಿದಿರಾ ಎಂದು. ಕವಿತಾ ಹೌದು, ಈಗ ನನಗೆ ಒಂದು ಪ್ಲಾನ್ ಬಂದಿದೆ. ನಾವು ಕಿರಣ್ಣನ್ನು ನಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳೋಣ ಎಂದು ಹೇಳಿದಳು. ಆದರೆ ಕವಿತಾಳಿಗೆ ನೇರವಾಗಿ ಕಿರಣ್ಣನ್ನು ಕೇಳಲು ಸಂಕೋಚವಿತ್ತು.
ಹಾಗಾಗಿ ಅವಳು ಸುಮಳಿಗೆ ಒಂದು ಜವಾಬ್ದಾರಿ ನೀಡಿದಳು. ಕವಿತಾ ಸುಮಳಿಗೆ ಹೇಳಿದಳು, ನೀನು ಕಿರಣ್ಣನ್ನು ಪ್ರಚೋದಿಸು, ನಂತರ ನಾನು ಅಲ್ಲಿಗೆ ಬರುತ್ತೇನೆ. ಅವನಿಗೆ ಬೆದರಿಸಿ ನನ್ನ ಇಷ್ಟದಂತೆ ನಡೆದುಕೊಳ್ಳುವಂತೆ ಮಾಡುತ್ತೇನೆ ಎಂದಳು. ಸುಮಳಿಗೂ ಕಿರಣ್ ಇಷ್ಟವಿದ್ದ ಕಾರಣ ಅವಳು ಈ ಯೋಜನೆಗೆ ಒಪ್ಪಿಕೊಂಡಳು. ಸುಮು ಕಿರಣ್ನ ರೂಮಿಗೆ ಹೋಗಿ ಅವನನ್ನು ತನ್ನ ಮಾತಿನಿಂದ ಮತ್ತು ನೋಟದಿಂದ ಸೆಳೆಯಲು ಆರಂಭಿಸಿದಳು. ಸುಮ ಮತ್ತು ಕಿರಣ್ ಏಕಾಂತದಲ್ಲಿದ್ದಾಗ ಕವಿತಾ ಅಲ್ಲಿಗೆ ನಾಟಕೀಯವಾಗಿ ಪ್ರವೇಶಿಸಿದಳು. ಇದೇನು ಮಾಡುತ್ತಿದ್ದೀಯೆ ಕಿರಣ್? ನಿಮ್ಮ ಅಣ್ಣನಿಗೆ ಫೋನ್ ಮಾಡಿ ವಿಷಯ ಹೇಳುತ್ತೇನೆ ಎಂದು ಹೆದರಿಸಿದಳು. ಕಿರಣ್ ತೀವ್ರವಾಗಿ ಗಾಬರಿಯಾಗಿ ಬೇಡವೆಂದು ಬೇಡಿಕೊಂಡನು. ಕವಿತಾ ಹಾಗಾದರೆ ನಾನು ಹೇಳಿದಂತೆ ಕೇಳಬೇಕು ಎಂದು ಷರತ್ತು ಹಾಕಿದಳು. ಅಂದಿನಿಂದ ಕಿರಣ್ ಇಬ್ಬರೂ ಮಹಿಳೆಯರ ಮಧ್ಯೆ ಸಿಲುಕಿಕೊಂಡನು. ಕವಿತಾ ಮತ್ತು ಸುಮ ಇಬ್ಬರೂ ಕಿರಣ್ನ ಸಾಮೀಪ್ಯವನ್ನು ಬಯಸುತ್ತಿದ್ದರು. ಕಿರಣ್ ಕೂಡ ಮೊದಲು ಹೆದರಿದರು, ನಂತರ ಅವರಿಬ್ಬರ ಜೊತೆ ಕಾಲ ಕಳೆಯುವುದನ್ನು ಇಷ್ಟಪಡಲಾರಂಭಿಸಿದನು. ಅವನ ಮನೆಯ ಒಂಟಿತನವೂ ದೂರವಾಯಿತು ಮತ್ತು ಅವನು ಅವರ ಇಚ್ಛೆಯಂತೆ ಸುಖವಾಗಿ ದಿನ ಕಳೆಯತೊಡಗಿದನು. ಈ ಕಥೆಯ ಸಾರಾಂಶ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಧನ್ಯವಾದಗಳು.